ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಗಂಟೆ 9 ಆಯಿತು. ಇವತ್ತು ಬೆಳಿಗ್ಗೆ ಬೇಗನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬೆಳಿಗ್ಗೆ ಅದು ಕೆಲಸ ಎಲ್ಲ ಆಯಿತು, ಬ್ಲ್ಯಾಕ್ ಟೀ ಕುಡ್ದಾಯಿತು. ಹಾಗೆ ನೀನು ಅಡುಗೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ನನಗೆ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಏನಂತೇಳಿ ನಾನು ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ಅದು ಏನು ಅಂದರೆ, ನನ್ನ ತುಂಬ 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 ವ್ಯೂಸ್ ತಂದಿದ್ದಾನೆ ಇವನು. ತುಂಬ ನನಗೆ ವ್ಯೂಸ್ ಕೊಟ್ಟಿದ್ದಾನೆ. ನಾನು ನಿಮಗೆ ತೋರಿಸಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ, ಅದನ್ನು ತೋರಿಸಲೇಬೇಕಾಗುತ್ತೆ. ಅದು ನನಗೇ ಕೊಟ್ಟಿದ್ದಾರೆ ಅದನ್ನು. ನಂದು ಕನ್ನಡ ಲಾಗ್ಸ್ ಅವರು, ನಂದು ಗೊತ್ತಲ್ವ, ನಂದು ಕನ್ನಡ ಲಾಗ್ಸ್ ಅಂತೇಳಿ ಚಾನಲ್ ಇದೆ. ಅವರು ನನಗೆ ಕೊಟ್ಟಿದ್ದಾರೆ, ನೀನು ತಗೊಂಡು ಹೋಗು ಅಂತೇಳಿ. ನಾನು ಅಲ್ಲಿಗೆಲ್ಲ ಹೋಗುವಾಗ ರೀಲ್ಸ್ ಮಾಡ್ತಾ ಇದ್ದೆ ಅವರ ಮನೆಯಲ್ಲಿ. ಅದೇ ಕೋಳಿಯನ್ನು ನಾನು ತಗೊಂಡು ಬಂದಿದ್ದೀನಿ. ಅದೇ ಕೋಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನನಗೆ ಕೊಟ್ಟರು ತಗೊಂಡು ಹೋಗು ಅಂತೇಳಿ. ನನಗೆ ತುಂಬ ರೀಲ್ಸಲ್ಲಿ ವ್ಯೂಸ್ ಕೊಟ್ಟಿದೆ ಈ ಕೋಳಿ, ಅದಕ್ಕೆ ನನಗೂ ಇಷ್ಟ. ಬರೀ ಪಾಪ ಇದ್ದಾನೆ, ನಾವು ಹೇಳಿದಂಗೆಲ್ಲ ಕೇಳ್ತಾನೆ ನೀವು, ಅಷ್ಟು ಪಾಪ. ಕೈಯಲ್ಲೇ ಊಟ ತಿನ್ನಿಸ್ಬೇಕು, ಅಷ್ಟು ಪಾಪ. ಬನ್ನಿ, ಇವನೇ ರಾಜ ನೋಡಿ. ತಗೊಂಡು ಬಂದಿದ್ದೇನೆ ನಾನು, ಗೂಡಲ್ಲಿ ಹಾಕಿದ್ದೇನೆ. ಫಸ್ಟ್ ತಗೊಂಡು ಬರೋದಲ್ವಾ, ಅದಕ್ಕೋಸ್ಕರ. ಅವನಿಗೆ ನಮ್ಮದು ಪರಿಚಯ ಇಲ್ಲಿ ಎಲ್ಲ ಸುತ್ತಮುತ್ತ ಪರಿಚಯ ಇರಲ್ಲ ಅಲ್ವಾ. ಅಲ್ಲಿ ಎಲ್ಲ ಪರಿಚಯ ಇದೆ, ಹೋಗಿ ಬರ್ತಾ ಇದ್ದ. ಇಲ್ಲಿ ಪರಿಚಯ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಗೂಡಲ್ಲಿ ಇರಲಿ ಅಂತೇಳಿ ಹಾಕಿಬಿಟ್ಟಿದ್ದೇನೆ. ನೋಡಿ ಹೇಗಿದ್ದಾನೆ ನಮ್ಮ ರಾಜ, ಚೆನ್ನಾಗಿದ್ದಾನಲ್ವಾ. ಬನ್ನಿ, ಬಾ 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 ಅಂದರೆ ಬರ್ತಾನವ. ಬಾ ನೋಡಿದ್ರಲ್ವ ನಮ್ಮ ರಾಜನ ನಾನು ತಗೊಂಡು ಬಂದಿದ್ದೇನೆ. ಪಾಪ ಬರೀ ಪಾಪ ಬಿಟ್ಟು ಅಷ್ಟು ಪಾಪ ಇದ್ದಾನವ. ನಾವು ಹೇಳಿದಂಗೆಲ್ಲ ಕೇಳ್ತಾನೆ. ಹಾಗೆಯೇ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರು ಕಮೆಂಟ್ ಹಾಕಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಬನ್ನಿ, ರಾಜನ ನೋಡಿ ಆಯಿತು, ರಾಜನೊಟ್ಟಿಗೆ ಮಾತಾಡಿ ಆಯಿತು. ಅವನು ಆರಾಮಾಗಿದ್ದಾನೆ. ಅಲ್ಲೆಲ್ಲ ಫ್ರೀಯಾಗಿ ಬಿಡ್ತಾಯಿದ್ರು, ಇಲ್ಲಿ ಸ್ವಲ್ಪ ಪರಿಚಯ ಇಲ್ಲಾಂದರೆ ಹಾಗೇನೆ ಅಲ್ವ, ಯಾರಿಗೇ ಆಗಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡಿ ಇಟ್ಟಿದ್ದೀನಿ. ಕೂಡ ಹಾಕಲ್ಲ ಅವರನ್ನು, ಬಿಟ್ಬಿಡ್ತೀನಿ. ಇನ್ನು ಕೆಲಸ, ನಾನು ಫ್ರಿಜ್ಜಲ್ಲಿ ಮೀನಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ. ಏನೇನು ಮೀನಿದೆ ಅಂತೇಳಿ ಬನ್ನಿ, ಅದನ್ನು ನಾನು ಕ್ಲೀನ್ ಮಾಡೋಕ್ಕಿದೆ, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಅದೇನು ಮೀನು ಅಂತೇಳಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಅದರ ಸಾಂಬಾರ, ಫ್ರೈಯ, ಏನಾದರೂ ಮಾಡ್ಕೊಳ್ಳೋ ಮಧ್ಯಾಹ್ನಕ್ಕೆ. ಬನ್ನಿ, ಅದು ಬಿಟ್ಟು ನಾನು ರೈಸಿಗೆ ಇಟ್ಟೆ, ಆಲ್ರೆಡಿ ರೈಸಿಗೆ ಇಟ್ಟಿದ್ದೇನೆ. ರೈಸ್ ಮಾಡೋಕ್ಕೆ ಅಂತೇಳಿ ಇಟ್ಟುಬಿಟ್ಟೆ ಇಲ್ಲಿ ಗ್ಯಾಸಲ್ಲಿ. ನೀರಿಟ್ಟಿದ್ದೇನೆ ರೈಸ್ಗೆ. ನಮ್ಮದು ಗೊತ್ತಲ್ಲ, ದೊಡ್ಡ ಅಕ್ಕಿ, ಕೆಂಪಕ್ಕಿ ಅಂತೇಳಿ. ಅದು ಸ್ವಲ್ಪ ಲೇಟ್ ಆಗುತ್ತೆ ಮಧ್ಯಾಹ್ನಕ್ಕೆ. ಹಾಗೆ ಈಗ ಇಟ್ಟರೆ ಸ್ವಲ್ಪ ಈಸಿ ಆಗುತ್ತೆ, ಅದಕ್ಕೋಸ್ಕರ ಇಟ್ಟುಬಿಟ್ಟಿದ್ದೇನೆ. ಆಗುತ್ತೆ, ಅದು ಒಂದು ಕಡೆ ರೈಸ್ ಆಗ್ತಾ ಇರುತ್ತೆ. ಓ ಮಲೆನಾಡಿನ ಮೈ ಸಿರಿದೆ. ಹಾಗೆಯೇ ಮೀನು ಏನೇನಿದೆ ಅಂತೇಳಿ ನೋಡ್ಕೊಂಡು ಬರುವ. ಏನು ಮಾಡುವ ಇವತ್ತು, ಬನ್ನಿ. ಫ್ರಿಜ್ಜಲ್ಲಿತ್ತು, ಫ್ರಿಜ್ಜಲ್ಲಿ ನಿನ್ನೆ ರಿಪೇರಿ ಮಾಡೋಕ್ಕಾಗಿಲ್ಲ. ಇದು ರಿಪೇರಿ ಅಂದರೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿದ್ದು. ನೋಡಿ ಬಂಗಡೆ ಇದೆ, ಇದನ್ನು ಇವತ್ತು ಕ್ಲೀನ್ ಮಾಡ್ಕೋಬೇಕು. ನೋಡಿ ಬಂಗಡೆ ಇದೆ, ಹಾಗೆಯೇ ಮತ್ತಿ ಇದೆ, ಇದನ್ನು ಕ್ಲೀನ್ ಮಾಡ್ಕೊಂಡು ಬರುವ. ನೋಡಿ ಕ್ಲೀನ್ ಮಾಡಿಬಿಟ್ಟು ಸಾಂಬಾರೋ ಫ್ರೈಯೋ ಏನಾದರೂ ಮಾಡ್ಕೊಳ್ಳೋ, ಓಕೆನಾ.
ನೋಡಿದ್ರಲ್ವಾ, ಬಂಗಡೆ ಮತ್ತು ಮತ್ತಿ ಇದೆ, ಎರಡನ್ನು ಕ್ಲೀನ್ ಮಾಡ್ಕೋತೀನಿ, ಮತ್ತು ಯಾವುದು ಬೇಕೋ ಅದನ್ನು ಮಾಡ್ಕೊಳ್ಳುವ, ಫ್ರೈ ಆಗಲಿ ಸಾಂಬಾರಾಗಲಿ. ಬನ್ನಿ, ಅದನ್ನು ಕ್ಲೀನ್ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಮಾಡೋದು ನಿಂತ್ಕೊಂಡು ಅಲ್ಲ, ನಾವು ಮಾಡೋದು ಕತ್ತಿಯಲ್ಲಿ ಕೂತ್ಕೊಂಡು ಮಾಡಬೇಕಾಗತ್ತೆ, ಒಂದು ಕೈಯಲ್ಲಿ ಮೊಬೈಲೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆದರೆ ಮಾಡ್ತೀನಿ, ಗೊತ್ತಿಲ್ಲ. ನೋಡಿ, ಇದನ್ನು ಕ್ಲೀನ್ ಮಾಡ್ಕೊಂಡು ಬರುವ, ಆಮೇಲೆ ಏನಾದರೂ ತರಕಾರಿ ಸಾಂಬಾರು ಮಾಡಬೇಕು. ಅದು ಏನು ತರಕಾರಿ ಸಾಂಬಾರು ಅಂತೇಳಿ ಮತ್ತೆ ಇದನ್ನು ಕ್ಲೀನ್ ಮಾಡಿ, ಓಕೆನಾ? ಹಾಗೆ ಫ್ರೂಟ್ಸು ನಿನ್ನೆ ತಂದಿದ್ದು ನೋಡಿ, ಇದು 1.5 kg 100 ರೂಪಾಯಿ. ನಿಮ್ಮ ಕಡೆ ಎಷ್ಟಿದೆ? ನಮ್ಮ ಕಡೆ ಇದು 1.5 kg 100 ರೂಪಾಯಿ ಇತ್ತು ನಿನ್ನೆ. 1.5 kg ಸೆಕೆಗಾಲದಲ್ಲಿ ಇವಾಗ ಬಿಸಿಲಿಗೆ ಅಂತಿದ್ದು ತುಂಬ ಚೆನ್ನಾಗಾಗುತ್ತೆ ತಿನ್ನಕ್ಕೆ, ಅದಕ್ಕೋಸ್ಕರ ತಂದಿಟ್ಟಿದ್ದು. ಬಿಸಿಲಲ್ವ ತುಂಬ, ಓಕೆನಾ? ಬನ್ನಿ, ಫಸ್ಟ್ ಫಿಶ್ ಕ್ಲೀನ್ ಮಾಡ್ಕೊಳ್ಳೋ, ಓಕೆನಾ? ಕ್ಲೀನ್ ಮಾಡಿಕೊಂಡು, ಗೊತ್ತಲ್ವ ಫಿಶ್ ಕ್ಲೀನ್ ಮಾಡೋದಾದರೆ, ಯಪ್ಪ ಒಂದು ಎಲ್ಲ ಸ್ಮೆಲ್. ಹೋಗ ನೋಡಿ, ಮೀನು ಮಲ್ಕೊಂಡಿದ್ದಾಳೆ, ಮೀನಿಗೆ ಕಾಯ್ತಾ ಇದ್ದಾಳೆ ಇವಾಗ. ಮೀನಂತೆ, ಮೀನು 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 ಅಂತೇಳಿ ಮ್ಯಾವ್ 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 ಅಂತಾಳೆ, ಕಾಯ್ತಾ ಇದ್ದಾಳೆ ಯಾವಾಗ ರಿಪೇರಿ ಮಾಡೋಕ್ಕೆ ಹೋಗ್ತಾಳೆ ಅಂತೇಳಿ, ಯಾವಾಗ ಕ್ಲೀನ್ ಮಾಡ್ಕೊಂಡು ಬರ್ತಾಳೆ ಅಂತೇಳಿ. ಹಾಗೆ ಬಿಸಿಲು ತುಂಬ ಇದೆ, ತುಂಬ ಬಿಸಿಲಿದೆ. ಓಕೆ, ಬನ್ನಿ ಮತ್ತೆ ಫಿಶ್ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡು. ಬಟ್ಟೆ ವಾಶ್ ಮಾಡೋಕ್ಕಿದೆ, ಬಟ್ಟೆ ವಾಶನ್ನು ಸರ್ಪಲ್ಲಿ ಹಾಕಿಟ್ಟಿದ್ದೇನೆ. ಸರ್ಪಲ್ಲಿ ಹಾಕಿ ಇಟ್ಟಿದ್ದು ಬಟ್ಟೆ ನೋಡಿ, ಇಲ್ಲಿ ಎಷ್ಟು ಬಟ್ಟೆ ವಾಶ್ ಮಾಡಬೇಕು, ಇಷ್ಟು ಬಟ್ಟೆ ವಾಶ್ ಮಾಡಿ, ಅಷ್ಟು ಬಟ್ಟೆ ಇದೆ ವಾಶ್ ಮಾಡ. ಮತ್ತೆ ಓಕೆ, ಬಟ್ಟೆನೂ ಸರ್ಪಲ್ಲಿ ಹಾಕಿಟ್ಟಿದ್ದೀನಿ ಇವತ್ತು. ತುಂಬ ಕೆಲಸ ಏನಿಲ್ಲ, ಅದು ಇವಾಗ ಆಗುತ್ತೆ, ಪಕ್ಕ ಆಗುತ್ತೆ, ಓಕೆನಾ? ಮತ್ತೆ ಬಟ್ಟೆ ವಾಶ್ ಮಾಡು, ಎಂಡಿಗೆ ಲಾಸ್ಟಲ್ಲಿ ಬಟ್ಟೆ ವಾಶ್ ಮಾಡು. ಫಸ್ಟ್ ಅಡುಗೆ ಮಾಡಿಕೊಳ್ಳು ಅಲ್ವಾ. ಮೀನು ಕ್ಲೀನ್ ಮಾಡಿಬಿಟ್ಟು ಬಂದೆ. ಯಪ್ಪ, ಮೀನು ಕ್ಲೀನ್ ಮಾಡೋದು ಕೆಲವರಿಗೆ ತುಂಬ ಕಷ್ಟ, ಆದರೆ ನನಗೆ ತುಂಬ ಇಷ್ಟ. ನಾನು ತುಂಬ ಇಷ್ಟದಲ್ಲಿ ಮಾಡೋದು ಅದನ್ನು ಕ್ಲೀನ್ ಮಾಡೋಕ್ಕೆ, ನನಗೆ ತುಂಬ ಇಷ್ಟ. ಸಾಂಬಾರು ಮಾಡೋದಂದ್ರೂ ಅಷ್ಟು ಇಷ್ಟ ಇಲ್ಲ, ಆದರೆ ಕ್ಲೀನ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಅದು ಏನೋ ಗೊತ್ತಿಲ್ಲ, ಚಿಕ್ಕಂದಿನಿಂದ ತುಂಬ ಮೀನು ಕ್ಲೀನ್ ಮಾಡೋದಂದ್ರೆ ನಾನೇ ಫಸ್ಟ್ ಹೋಗೋದು ಮನೆಯಲ್ಲಿ ಕ್ಲೀನ್ ಮಾಡೋಕ್ಕಿದ್ರೆ. ಎಷ್ಟು ಮೀನಿದ್ರೂ ಕ್ಲೀನ್ ಮಾಡ್ತೀನಿ ನಾನು, ಅದೆಷ್ಟು ರಾಶಿಗಟ್ಟಲೆ ಇದ್ರೂ ನಾನು ಮೀನು ಕ್ಲೀನ್ ಮಾಡ್ತೀನಿ, ನನಗೆ ಅಷ್ಟು ಇಷ್ಟ. ಇವಾಗ ನೋಡಿ, ರೈಸ್ ಆಗ್ತಾಯಿದೆ, ಇದನ್ನು ನಾನು ಆಲ್ಮೋಸ್ಟ್ ಆಯಿತು. ಇದನ್ನು ಸ್ವಲ್ಪ ಈ ಬಾಕ್ಸ್ ಒಳಗಡೆ ಇಡಬೇಕು, ಮಧ್ಯಾಹ್ನ ಆಗುವಾಗ ರೆಡಿ ಆಗುತ್ತೆ, ಓಕೆನಾ? ನಾನು ಮೀನು ಕ್ಲೀನ್ ಮಾಡಿದ್ದನ್ನು ತೋರಿಸ್ತೀನಿ. ರೈಸ್ ಈ ಬಾಕ್ಸ್ನ ಒಳಗಡೆ ಇಟ್ಟುಬಿಟ್ಟೆ, ಈ ಬಾಕ್ಸ್ ಒಳಗಡೆ ಆಯಿತು. ಇದು ಮಧ್ಯಾಹ್ನ ಆಗುವಾಗ ರೈಸ್ ರೆಡಿ ಆಗುತ್ತೆ. ಇವಾಗ ಬನ್ನಿ, ಮೀನು ಯಾವ ಥರ ಕ್ಲೀನ್ ಮಾಡಿದೆ ನಿಮಗೆ ತೋರಿಸ್ತೀನಿ. ಇದು ಮತ್ತಿ ನೋಡಿ, ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ತೊಳ್ಕೊಬೇಕು ಇವಾಗ. ಇದು ಬಂಗಡೆ, ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ವಾಪಸ್ ತೊಳ್ಕೊಬೇಕು. ಎರಡನ್ನ ಕ್ಲೀನ್ ಮಾಡಿಟ್ಟೆ, ಮತ್ತೆ ಇದನ್ನು ಏನಾದರೂ ಮಾಡ್ಕೊಳ್ಳೋ, ಇದನ್ನೇನು ಮಾಡಬೇಕು, ಇದನ್ನೇನು ಮಾಡಬೇಕು ಅಂತೇಳಿ ನೋಡ್ತೀನಿ ಇವಾಗ, ಓಕೆನಾ? ತೋರಿಸ್ತೀನಿ ನೋಡಿ. ಬಂಗಡೆ ಈ ಥರ ಕಟ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ಮತ್ತಿ ಚೆನ್ನಾಗಾಗುತ್ತೆ ಸಾಂಬಾರಿಗೆ, ಫ್ರೈಗೆ ಎಲ್ಲ.
ಇದನ್ನು ಫ್ರೈಗೆ ಚೆನ್ನಾಗಾಗುತ್ತೆ. ಇದು ಮಸಾಲ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಮಸಾಲ ಫ್ರೈ ಮಾಡಿ. ನೋಡಿದ್ರಲ್ಲ, ಇವಾಗ ಅದನ್ನು ರೆಡಿ ಮಾಡುವ, ಓಕೆನಾ? ಬನ್ನಿ. ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಬಂಗಡೆ ಮೀನಿಗೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಯಾವ ಮಸಾಲ? ಫ್ರೈ ಮಸಾಲ ರೆಡಿ ಮಾಡ್ತಾ ಇದ್ದೀನಿ, ಮನೆಯಲ್ಲೇ ಮಾಡುವಂಥದ್ದು. ಮನೆಯಲ್ಲೇ ಮಸಾಲಾನ ರೆಡಿ ಮಾಡ್ತು ಮಸಾಲ ಫ್ರೈ ಮಾಡ್ತಾ ಇದ್ದೀನಿ, ಬಂಗಡೆ ಮಸಾಲ ಫ್ರೈ, ಓಕೆನಾ? ಅದಕ್ಕೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಹುಳಿ ಹಾಕ್ಕೊಂಡೆ, ಸ್ವಲ್ಪ ಅರಸಿನ ಹಾಕ್ಕೊಂಡೆ ನೋಡಿ, ಸ್ವಲ್ಪ ಅರಸಿನ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ನೋಡಿ, ಈ ಮೆಣಸು ಹಾಕೋತಾ ಇದ್ದೀನಿ ನಾನು, ಈ ಮೆಣಸು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ನೀರು, ಹಾಗೆಯೇ ಶುಂಠಿ ಇಲ್ಲ ಅಂದರೆ, ನಾನು ತಂದಿದ್ದು ಶುಂಠಿ ಮುಗ್ದೋಗಿದೆ, ಅದಕ್ಕೋಸ್ಕರ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದಕ್ಕೆ ಅಷ್ಟನ್ನು ನಾವು ಮಸಾಲ ಮಾಡ್ಕೊಳ್ಳೋ, ಓಕೆನಾ? ಅದನ್ನು ಅಷ್ಟನ್ನು ಮಸಾಲ ಮಾಡ್ಕೊಳ್ಳೋ. ಬೆಳ್ಳುಳ್ಳಿ, ಉಪ್ಪು, ಮೆಣಸು, ಹುಳಿ, ಶುಂಠಿ, ಅರಸಿನ ಎಲ್ಲ ಹಾಕ್ಕೊಂಡು ಫಸ್ಟ್ ಮಸಾಲನ ಮಿಕ್ಸಿ ಮಾಡಿ, ಓಕೆನಾ? ಇದನ್ನು ರುಬ್ಕೊಳ್ಬೇಕು. ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು, ಓಕೆನಾ? ಇವಾಗ ಇದನ್ನು ಮಸಾಲೆಯನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋ, ಚೆನ್ನಾಗಿ ರುಬ್ಕೋಬೇಕು, ಓಕೆನಾ? ನಾವು ಅದೇ ಥರ ಫ್ರೈ ಮಾಡಬೇಕು. ಹೊರಗಿನ ಮಸಾಲ ತಿಂದರೆ ಚೆನ್ನಾಗಿರಲ್ಲ, ಹೊಟ್ಟೆಗೂ ಅಷ್ಟು ಚೆನ್ನಾಗಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡುವಂಥ ಮಸಾಲೆಯಲ್ಲಿ ಮೀನು ಫ್ರೈ ಮಾಡೋದು ನನಗೆ ಇಷ್ಟ ಆಗುತ್ತೆ. ನಾನು ಇದೇ ಥರ ಮಸಾಲ ಫ್ರೈ ಮಾಡೋದು, ಮೀನು ಮಸಾಲ ಫ್ರೈ. ಇದಕ್ಕೆ ಬೇಕಂದರೆ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು, ಮೊಟ್ಟೆ ಆ್ಯಡ್ ಮಾಡ್ಕೋಬೇಕು, ಇದಕ್ಕೆ ಮೊಟ್ಟೆನೂ ಆ್ಯಡ್ ಮಾಡ್ಕೋಬೇಕು ಮತ್ತೆ, ಓಕೆನಾ? ಮತ್ತೆ ಒಂದು ಮೊಟ್ಟೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀನನ್ನು ಮಿಕ್ಸ್ ಮಾಡ್ಕೋಬೇಕು. ಬನ್ನಿ, ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಳ್ಳುವ, ಓಕೆನಾ? ಇವಾಗ ನೋಡಿ, ನಾನು ಈ ಥರ ಮಸಾಲ ಮಾಡ್ಕೊಂಡಿದ್ದೇನೆ ನೋಡಿ, ಈ ಥರ ಮಸಾಲ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಇದಕ್ಕೆ ಸ್ವಲ್ಪ ಹೊರಗಿದ್ದು ಮಸಾಲ ಹಾಕ್ತೇನೆ, ಹೊರಗಿನ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೇನೆ, ಜಾಸ್ತಿ ಅಲ್ಲ. ಇವಾಗ ಈ ಮಸಾಲೆಯನ್ನು ಇದಕ್ಕೆ ಹಾಕ್ತೇನೆ ನಾನು. ಈ ಮಸಾಲೆಯನ್ನು ಹಾಕ್ಕೊಂಡೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇವಾಗ ನೋಡಿ, ಈ ಮಸಾಲೆ ಈ ಥರ ಸ್ವಲ್ಪ ನೀರು ಮಾಡಿಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಹೆಂಗಾಯಿತು? ಈ ಮನೆಯಲ್ಲಿ ಮಸಾಲೆ ಮಾಡಿದಂಥ ಮೀನು ಫ್ರೈ ಚೆನ್ನಾಗಿರುತ್ತೆ. ಹೊರಗಿನ ಮಸಾಲೆ ತಗೊಂಡು ತಿಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇವಾಗ ಇದಕ್ಕೆ ಮೀನಿಗೆ ಇದನ್ನು ಮಿಕ್ಸ್ ಮಾಡು, ಓಕೆನಾ? ಮಸಾಲವನ್ನು ಈ ಥರ ಮಿಕ್ಸ್ ಮಾಡ್ತೀನಿ. ಮೀನನ್ನು ಈ ಥರ ಕಟ್ ಮಾಡ್ಕೋಬೇಕು, ಈ ಸೈಡು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ತಾಗಿಸ್ಬೇಕು, ಓಕೆನಾ? ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ನೋಡಿ, ಥರ ಆಮೇಲೆ ನಿಮಗೆ ಬೇಕಾದ ಹಾಗೆ ಫ್ರೈ ಮಾಡ್ಕೋಬೋದು, ಓಕೆನಾ? ಹೇಗೆ ಬೇಕೋ ಫಸ್ಟ್ ಇದನ್ನು ಫ್ರೈ ಮಾಡ್ಕೋತೀರಾ,
ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀರ, ಜಾಸ್ತಿ ಎಣ್ಣೆ ಇಕ್ಕಿ ಫ್ರೈ ಮಾಡ್ಕೋತೀರ. ಜಾಸ್ತಿ ಎಣ್ಣೆ ಇಕ್ಕಿ ಫ್ರೈ ಮಾಡಿದರೆ ಇದು ಮಸಾಲನೂ ನಿಮಗೆ ಸಿಗುತ್ತೆ. ಸ್ವಲ್ಪ ಎಣ್ಣೆ ಇಕ್ಕಿದರೆ ಇದು ಅಲ್ಲಿಗೆ ಡ್ರೈನೂ ಆಗುತ್ತೆ. ಓಕೆನಾ, ಡ್ರೈನೂ ಆಗುತ್ತೆ, ಹಾಗೆಯೇ ಮಸಾಲನೂ ಸಿಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು, ಹೇಗೆ ಇಷ್ಟ ಆಗುತ್ತೆ ಆ ಥರ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾವತ್ತೂ ಇಲ್ಲಿ ಒಳಗಡೆ ಮಸಾಲ ತಾಗಿಸ್ಬೇಕು ಮೀನು ಫ್ರೈ ಮಾಡುವಾಗ, ಇಲ್ಲಾಂದರೆ ಹೊರಗಡೆ ಮಾತ್ರ ಟೇಸ್ಟ್ ಇರುತ್ತೆ, ಒಳಗಡೆ ಇದು ನೋಡಿ ಇಲ್ಲಿ ಮಸಾಲ ತಾಗಿಸ್ಬೇಕು, ಇಲ್ಲಾಂದರೆ ಟೇಸ್ಟ್ ಇರಲ್ಲ, ಚಪ್ಪೆ ಅನಿಸ್ಬಿಡುತ್ತೆ. ಓಕೆನಾ, ನೋಡಿ ಇದೇ ಥರ ಎಲ್ಲ ಫಿಶ್ನ ಮಸಾಲೆಗೆ ಹಾಕುವ. ಎಲ್ಲ ಫಿಶ್ ಇದ್ರ ಮಸಾಲೆ ತುಂಬಿಸಿ ಇಡುವ. ಓಕೆನಾ, ಇವಾಗ ನೋಡಿ ಎಲ್ಲ ಮಸಾಲ ಹಾಕಿಟ್ಟೆ, ಮೀನಿಗೆ ಎಲ್ಲ ರೆಡಿ ಆಯಿತು. ಇದು 1 ಗಂಟೆ ಇಡುವ, 1 ಗಂಟೆನೂ ಇಡ್ಬೋದು, ಎಷ್ಟೊತ್ತು ಬೇಕಾದರೂ ಇಡ್ಬೋದು, ಏನೂ ಆಗಲ್ಲ. ಇದು ಫ್ರಿಜ್ಜಲ್ಲೂ ಇಡ್ಬೋದು, ನಾಳೆನೂ ಫ್ರೈ ಮಾಡ್ಕೋಬೋದು, ಇವತ್ತೂ ಫ್ರೈ ಮಾಡ್ಕೋಬೋದು, ಏನೂ ಆಗಲ್ಲ. ಮನೆ ಮಸಾಲ ಅಲ್ವಾ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ. ನಾನಂತೂ 1 ಗಂಟೆ ಇಡ್ತೀನಿ. ಇವಾಗ 1-1.5 ಗಂಟೆ ಮಧ್ಯಾಹ್ನಕ್ಕೆ ಫ್ರೈ ಮಾಡ್ತೀನಿ. ಓಕೆನಾ, ಮಧ್ಯಾಹ್ನಕ್ಕೆ ಇದನ್ನು ನಾನು ಫ್ರೈ ಮಾಡ್ತೀನಿ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಎಳಿಬೇಕು ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಮತ್ತೆ ಫ್ರೈ ಮಾಡು 1 ಗಂಟೆ ಬಿಟ್ಟು. ಇವಾಗ ನಾನು ಬೀನ್ಸ್, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತೇಳಿ ಇದನ್ನು ಸ್ವಲ್ಪ ಪಲ್ಯ ಥರ ಅಲ್ಲ, ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳುವ. ನನ್ನ ಸ್ಟೈಲಲ್ಲೇ ನಾನು ಮಾಡ್ತೀನಿ, ಅದು ಯಾವ ರೀತಿ ಆಗುತ್ತೆ ಅಂತೇಳಿ ನೋಡಿ ನೀವು. ಓಕೆನಾ, ನೋಡ್ಕೊಳ್ಳಿ. ಮೀನು ಫ್ರೈ ಇದೆ, ಮಾಡೋಕ್ಕೆ ಇಟ್ಟೆ ಅಲ್ಲಿ 1 ಗಂಟೆ ಆಗಬೇಕದು ಮಸಾಲ ಇದು ಮಾಡೋಕ್ಕೆ. ಇವಾಗ ಇದನ್ನು ಮಾಡ್ಕೊಳ್ಳೋ. ಓಕೆನಾ, ಬನ್ನಿ ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತೇಳಿ ತಿಳಿಸ್ತೀನಿ ನಿಮಗೆ. ಓಕೆನಾ, ಸಿಂಪಲಾಗಿ ನಮ್ಮ ಅಡುಗೆ ಏನು ದೊಡ್ಡ ರಾಮಾಯಣ ಏನಿಲ್ಲ, ಸಿಂಪಲಾಗಿ ಆಗುತ್ತೆ, ಫಟಾಫಟ್ ಅಡುಗೆ ಆಗುತ್ತೆ. ಇವಾಗ ಗ್ಯಾಸ್ ಉರಿಸಿ ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಇದಕ್ಕೆ ನೋಡಿ ನಾನು ಜಜ್ಜಿ ಸ್ವಲ್ಪ 1-2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಜ್ಜಿಬಿಟ್ಟು ಚೆನ್ನಾಗಿ ಜಜ್ಜಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಸಾಸಿವೆ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ, ನನಗೆ ಇಷ್ಟ, ಸಾಸಿವೆ ಸಿಗಬೇಕು ನನಗೆ, ಅದು ಇಷ್ಟ ಆಗುತ್ತೆ ನನಗೆ. ಹಾಗೆಯೇ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚಟಪಟ ಅಂತ ಇದೆ ನೋಡಿ ಸಾಸಿವೆ. ಇದಕ್ಕೆ ಇವಾಗ ಸ್ವಲ್ಪ ನಾನು ಮಸಾಲ ಪುಡಿ ಮಾಡಿಕೊಂಡ, ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡಿದ್ದ ಮಸಾಲಾನ ಹಾಕ್ತಾ ಇದ್ದೇನೆ. ಇದು ಯಾವುದು ಗೊತ್ತಾ, ಚಿಕನ್ ಮಸಾಲ, ಇದು ಮನೆಯಲ್ಲೇ ಮಾಡಿಕೊಂಡಿದ್ದು. ಓಕೆ, ನಾನು ಇದು ಹಾಕೋತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಫಾಸ್ಟ್ ಇರಬಾರ್ದು, ಗ್ಯಾಸ್ ಫಾಸ್ಟ್ ಇಟ್ಟರೆ ಮಸಾಲ ಕಪ್ಪಗಾಗಕ್ಕೆ ಬಿಡಬಾರ್ದು. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡೆ. ಗ್ಯಾಸು ಸ್ಲೋ ಆಗಿ ಇಟ್ಕೋಬೇಕು. ಮನೆಯಲ್ಲೇ ಮಾಡ್ಕೊಂಡಿದ್ದು ಮಸಾಲ, ಅದು ಚಿಕನ್ ಮಸಾಲ, ಅದು ಮನೆಯಲ್ಲೇ ರೆಡಿ ಮಾಡಿದ್ದು. ಇದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಗ್ಯಾಸ್ ಸ್ಲೋ ಆಗಿಡಬೇಕು. ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಇದನ್ನು. ಇವಾಗ ಇದಕ್ಕೆ ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೇನೆ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು, ಎಣ್ಣೆಯಲ್ಲೇ ಬೇಯ್ತಾ ಇರಬೇಕು. ಇದು ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಇದಕ್ಕೆ ಇವಾಗ ಈ ಬೀನ್ಸನ್ನು ಹಾಕೋತಾ ಇದ್ದೇನೆ. ಹಾಗೆಯೇ ಕಡಲೆಕಾಳಿದೆ ನೋಡಿ, ಮೊಳಕೆ ಬಂದ ಕಡಲೆಕಾಳಿದೆ ನೋಡಿ. ಈ ಮೊಳಕೆ ಬಂದ
ಬೆಂಡೆಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕೊಳ್ಳೋ ಚೆನ್ನಾಗಿ ಬಂದಿದೆ ಮೊಳಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಳ್ಳ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಸಿನ ಹಾಕ್ತೀನಿ, ಯಾಕಂದರೆ ಮಸಾಲದಲ್ಲಿ ಅರಸಿನ ಇದೆ, ಆದರೂ ನಾನು ಸ್ವಲ್ಪ ಹಾಕೋತೀನಿ. ಸ್ವಲ್ಪ, ಅದರಲ್ಲಿ ಜಾಸ್ತಿ ಏನಲ್ಲ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಉಪ್ಪೆಲ್ಲ ಸರಿ ಇದೆ ಅಂತ ನೋಡ್ಕೋಬೇಕು. ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆಲ್ಲ ಹಾಕಿ ಆಗಿದೆ. ಇವಾಗ ಇದಕ್ಕೆ ಬಾಯಿ ಮುಚ್ಚ. ಗ್ಯಾಸ್ ಸ್ವಲ್ಪ ಸ್ಲೋ ಇಡು, ಓಕೆನಾ? ನಿಧಾನಕ್ಕೆ ಬೇಯಲಿ. ಇವಾಗ ಇದನ್ನು ಆಯಿತು, ಇದು ಬೆಂದರೆ ಆಯಿತು. ಇನ್ನು ಮೀನು ಫ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿದೆ. ಹಾಗೆಯೇ ಬೀನ್ಸೂ ಆಯಿತು, ಮೀನು ಫ್ರೈನೂ ಆಯಿತು. ನೋಡಿ, ಇವಾಗ ಅಲ್ಲಿ ಬಟ್ಟೆ ವಾಶ್ ಮಾಡಿಕ್ಕಿದ್ದೀನಿ, ಅಲ್ಲಿ ಬಟ್ಟೆ ವಾಶ್ ಮಾಡಿ ಬರಬೇಕು, ಓಕೆನಾ? ಹೋಗ ಬಟ್ಟೆ ವಾಶ್ ಮಾಡಿಕೊಂಡು ಬರುವ. ಇವಾಗ ಮೀನು ಫ್ರೈ ಆಗಲಿ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕದು. ಆಗ್ತಾಯಿದೆ, ಓಕೆನಾ? ಬನ್ನಿ ಬಟ್ಟೆ ವಾಶ್ ಮಾಡ್ಕೊಂಡು ಬರುವ. ಬೆಳಿಗ್ಗೆ ನಾನು ತಿಂಡಿ ಮಾಡಿರಲಿಲ್ಲ, ಬೆಳಿಗ್ಗೆ ತಿಂಡಿ ಮಾಡಿಲ್ಲ, ಡೈರೆಕ್ಟ್ ಊಟನೇ ಮಾಡೋ ಅಂತೇಳಿ. ಹಾಗೆಯೇ ಬಟ್ಟೆ ವಾಶ್ ಮಾಡಿಕೊಂಡು ಊಟ ಮಾಡೋ, ಓಕೆನಾ? ನೀವು ಬನ್ನಿ ಊಟಕ್ಕೆ. ಬಟ್ಟೆನೂ ವಾಶ್ ಮಾಡಿಕೊಂಡು ಬಂದೆ. ಇಲ್ಲಿದೆ, ಬಟ್ಟೆನೂ ವಾಶ್ ಆಯಿತು. ಇವಾಗ ಅದನ್ನು ಆರಕ್ಕೆ ಹಾಕುವ, ಆಮೇಲೆ ಊಟ ಎಲ್ಲ, ಓಕೆನಾ? ಬಿಸಿಲಿದೆ, ತುಂಬ ಬಿಸಿಲಿದೆ, ಒಣಗುತ್ತೆ ಬೇಗ. ಗಂಟೆ ಆಗಿರ್ಬೇಕು ಇವಾಗ, 1-2 ಜಾಸ್ತಿ ಆಗಿರಬೇಕು, ಗಂಟೆ ಜಾಸ್ತಿ ಆಗಿರಬೇಕು. ಬಟ್ಟೆನೂ ವಾಶ್ ಆಯಿತು, ಹಾಗೆಯೇ ಸ್ನಾನನೂ ಆಯಿತು. ಇನ್ನೇದ್ರು ಊಟ ಮಾಡ್ಕೊಳ್ಳ, ಓಕೆನಾ? ಹಾಗೆಯೇ ಸ್ನಾನನೂ ಮಾಡಿಕೊಂಡೆ, ತಲೆಗೆ ಸ್ನಾನ ಮಾಡಿಕೊಂಡೆ. ಬಟ್ಟೆನೂ ಎಲ್ಲ ಕೆಲಸ ಆಯ್ತು ಇವತ್ತು.
ಎಲ್ಲ ಕೆಲಸ ಮಾಡಿಬಿಟ್ಟು ಊಟ ಮಾಡೋ ತುಂಬ ಹಸಿವಾಗ್ತಾಯಿದೆ. ಗಂಟೆ 2:30 ಜಾಸ್ತಿ ಆಯಿತು ಕಾಣುತ್ತೆ. ಬನ್ನಿ ಊಟ ಮಾಡ. ಯಪ್ಪ ಅಷ್ಟು ಹಸಿವಾಗ್ತಾ ಇಲ್ಲ, ತುಂಬ 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 ಹಸಿವಾಗ್ತಾ ಇದೆ. ಓಕೆನಾ, ಊಟ ಮಾಡುವ. ಕೆಲಸ ಆಗದೆ ಹೊಟ್ಟೆಗೆ ತಿನ್ನೋಕೆ ಆಗಲ್ಲ, ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿನ್ನುವಂಥದ್ದು ಅಭ್ಯಾಸ ನನಗೆ. ಎಲ್ಲ ಕೆಲಸ ಮುಗಿಬೇಕು. ಇಲ್ಲೆಲ್ಲ ಕತ್ತಲೆ. ಊಟ ಮಾಡೋಕ್ಕೆ ಬಂದೆ ನೋಡಿ. ಊಟ ಮಾಡುವ. ರೈಸು, ಮೀನು ಫ್ರೈ, ಬೀನ್ಸ್. ಓಕೆನಾ, ನಮ್ಮದು ಊಟ ಇಷ್ಟೇ ಇವತ್ತು. ನಾವು ರೊಟ್ಟಿ ಚಪಾತಿ ಆ ಥರ ಎಲ್ಲ ತಿನ್ನಲ್ಲ, ಕಡಿಮೆ. ನಾವು ರೈಸ್ ಜಾಸ್ತಿ ಊಟ ಮಾಡೋದು. ಓಕೆನಾ, ಬನ್ನಿ ಊಟ ಮಾಡ್ಕೊಳ್ಳುವ. ಇವತ್ತಿನ ಲಾಗ್ ಇಲ್ಲರ ತನಕ ಯಾರ್ಯಾರು ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆನಾ, ಹಾಗೆಯೇ ಬಾಯ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಓಕೆನಾ, ಬಾಯ್. ಬನ್ನಿ ಊಟ ಮಾಡುವ.